ಏನೂ ಅತ್ತ ಮಳೆಯೂ ಇಲ್ಲ, ಇತ್ತ ಕರೆಂಟು ಇಲ್ಲ, ಏನ್ ಮಾಡೋದು? ಸಮರ್ಪಕ ವಿದ್ಯುತ್ ಕೊಡಿ ಅಂತ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅತ್ತ ಮಳೆಯೂ ಇಲ್ಲ, ಇತ್ತ ಕರೆಂಟು ಇಲ್ಲ, ಏನ್ ಮಾಡೋದು ಸ್ವಾಮಿ ನಾವು? ಸಮರ್ಪಕ ವಿದ್ಯುತ್ ಪೂರೈಸುವಂತೆ ರೈತರ ಪ್ರತಿಭಟನೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ರೈತರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 7 ಗಂಟೆ ನಿರಂತರ ವಿದ್ಯುತ್ ಪೂರೈಕೆಗೆ ರೈತರು ಒತ್ತಾಯಿಸಿದ್ದಾರೆ. ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಣಗಿದ ಮೆಕ್ಕೆಜೋಳದ ಬೆಳೆಯನ್ನು ಹಿಡಿದು ರೈತರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಸೋಮವಾರದ ಒಳಗೆ ಸಮಸ್ಯೆ ಪರಿಹರಿಸದಿದ್ರೆ ಕಚೇರಿಗೆ ಮುತ್ತಿಗೆಯನ್ನು ಹಾಕಬೇಕಾಗತ್ತೆ. ರೈತರಿಗೆ ಸ್ಪಂದಿಸದ ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿದ್ದಾರೆ. ಅತ್ತ ಮಳೆ ಇಲ್ಲ, ಇತ್ತ ನೀವು ಕರೆಂಟ್ ಕೊಡಲ್ಲ, ಏನ್ ಮಾಡೋದು ನಾವು ಅಂತ. 7 ಗಂಟೆ ನಿರಂತರ ಕರೆಂಟನ್ನು ಕೊಡಿ. ಯಾವ್ದ್ಯಾವುದೋ ಸಮಯದಲ್ಲಿ ಕೊಟ್ಟರೆ ಓಡಾಡೋಕ್ಕಾಗಲ್ಲ, ಸರಿಯಾದ ಕರೆಂಟ್ ವ್ಯವಸ್ಥೆ ಇರಲ್ಲ, ಯಾವ್ದ್ಯಾವುದೋ ಸಮಯದಲ್ಲಿ ನೀರನ್ನು ಹಾಯಿಸೋದಕ್ಕಾಗಲ್ಲ. ಹೋಗ್ಲಿ, ಮಳೆನಾರು ಬರುತ್ತೆ, ನಿಮ್ಮ ನೀರು ಬೇಡ ಅಂದರೆ ಅದು ಆಗ್ತಿಲ್ಲ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಒಣಗಿದ ಮೆಕ್ಕೆಜೋಳದ ಬೆಳೆಯನ್ನು ಹಿಡಿದು ಕಚೇರಿ ಮುಂದೆ ತಂದಿಟ್ಟು ಸೋಮವಾರದೊಳಗೆ ಸಮಸ್ಯೆ ಬಗೆಹರಿಸದಿದ್ರೆ, ಯಾರು ನಮ್ಮ ನೋವುಗಳಿಗೆ ಅಳಲುಗಳಿಗೆ ಸ್ಪಂದಿಸ್ತಾ ಇಲ್ಲ, ಅಧಿಕಾರಿಗಳು ಒತ್ತಾಯಿಸದಿದ್ರೆ ಪ್ರತಿಭಟನೆ ದೊಡ್ಡದಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೋಮವಾರ ಮಾತ್ರ ಬರ್ತೀವ್ರಿ. ಸೋಮವಾರ ಏನ್ ಮಾಡೋದು ಹೇಳ್ರಿ? ಇಲ್ಲಿ ಮಠ ಬರೋ ನಮ್ಗೆ ಇಟ್ಕೊಂಡಾರ ಅಲ್ರಿ ಸರ. ರೈತರ ಗೊಬ್ಬರ ತಗೋಬೇಕಾದ್ರು ಪಾಳಿ ಹಚ್ಚಬೇಕು ನೋಡ್ರಿ. ಸೋಮವಾರ ಮಾತ್ರ ಬರ್ತೀವ್ರಿ. ಸೋಮವಾರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಹಾಂತೇಶ್ ಗದಗ್ನಿಂದ. ಮಹಾಂತೇಶ್, ಈಗಾಗಲೇ ಸಮರ್ಪಕವಾಗಿ 7 ಗಂಟೆ ಕರೆಂಟನ್ನು ಕೊಡಬೇಕು ಅಂತಿತ್ತು, ಏನಾಗಿದೆ? ಕರೆಂಟ್ ಪ್ರಾಪರ್ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ವಾ, ಏನ್ ಕತೆ ಅಂತ? ರೋಹಿತ್, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಇದೆ. ಈ ಪಟ್ಟಣದಲ್ಲಿ ಸಹಿತ ಸುಮಾರು ರೈತರು ಸಹಿತ 7 ಗಂಟೆ ನಿರಂತರವಾಗಿ ವಿದ್ಯುತ್ ಅನ್ನ ನಮ್ಗೆ ನೀಡಬೇಕು ಅಂತ ಒತ್ತಾಯಿಸಿ ಇವತ್ತು ಲಕ್ಷ್ಮೇಶ್ವರದ ಪುರಸಭೆ ಮುಂದೆ ಪ್ರತಿಭಟನೆಯನ್ನ ಮಾಡ್ಕೊಂಡ್ರು. ಯಾಕಂದ್ರೆ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಂದ್ರೆ ಈ ಸದ್ಯ ಬರಗಾಲದ ಛಾಯೆಯನ್ನು ಬೀಳ್ತಾ ಇದೆ. ಜೂನ್ ಆಗಿರ್ಬೋದು, ಜುಲೈ ಆಗಿರ್ಬೋದು, ವಾಡಿಕೆ ರೀತಿ ಮಳೆ ಆಗದ ಹಿನ್ನೆಲೆಯಲ್ಲಿ ಸಹಿತ ಬೆಳೆ ಬಿತ್ತಿರ್ತಕ್ಕಂಥ ಮೆಕ್ಕೆಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು, ಇವೆಲ್ಲವೂ ಸಹಿತ ಒಣಗಿ ಬಾಡಿ ಹೋಗ್ತಾ ಇದೆ. ಈ ಹಿನ್ನೆಲೆ ಸಹಿತ ಸರಿಯಾಗಿ ನಮ್ಗೆ ಕರೆಂಟ್ ಅನ್ನ ನೀಡಿದ್ರೆ ನೀರಿರ್ತಕ್ಕಂಥ ರೈತರು ಸಹಿತ ನೀರನ್ನ ಹಾಯಿಸಿ ನಾವು ಬೆಳೆಯನ್ನ ಬೆಳಿಬಹುದು. ಇಲ್ಲ ಅಂದ್ರೆ ನಮಗೆ ಬೆಳೆನೂ ಬರಲ್ಲ, ಸಾಲನೂ ಮತ್ತೆ ಹೆಚ್ಚಿಗೆ ಆಗೈತೆ ಅನ್ನೋ ರೀತಿಯಲ್ಲಿ ಸಹಿತ ರೈತರು ಸಹಿತ ಸ್ಟ್ರೈಕ್ ಅನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದ್ರೆ ಕನಿಷ್ಠ ಅವರಿಗೆ 7 ಗಂಟೆ ನಿರಂತರವಾಗಿ ನೀಡಿದ್ರೆ ನಮ್ಗೆ ಸಮರ್ಪಕವಾದ ಬೆಳೆ ಬರುತ್ತೆ. ಇಲ್ಲ ಅಂದ್ರೆ 2 ಗಂಟೆ ನೀಡಿದ್ರೆ ಸರಿತು ಸಮರ್ಪಕವಾದ ಬೆಳೆ ಬರುವುದಿಲ್ಲ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದ್ಯ ಎಲ್ಲಾ ರೈತರು ಸಹಿತ ಮುಂಬರುವ ದಿನಗಳಲ್ಲಿ ನಮ್ಗೆ 7 ತಾಸು ಕರೆಂಟ್ ಅನ್ನ ನೀಡಬೇಕು, ನೀಡದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ